ಬೆಂಗಳೂರಿನ ರಾಮಮೂರ್ತಿ ನಗರದ ರಾಘವೇಂದ್ರ ನಗರದಲ್ಲಿ ಸ್ಟ್ರೀಮ್ ಲೈನ್ ಸ್ಪೋರ್ಟ್ಸ್ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಬ್ಯಾಡ್ಮಿಂಟನ್ ಕೋರ್ಟ್ ಹಾಗೂ ವಿಕ್ಟರ್ ಬ್ರ್ಯಾಂಡ್ನ ಸ್ಟೋರ್ ಅನ್ನು ಶಾಸಕ ಭೈರತಿ ಬಸವರಾಜ್ ಹಾಗೂ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಅಶ್ವಿನಿ ಪೊನ್ನಪ್ಪ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕ್ರೀಡಾಪಟು ಅಶ್ವಿನಿಯವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ತಾವು ಇಂದು 10 ಬ್ಯಾಡ್ಮಿಂಟನ್ ಕೋರ್ಟ್ಗಳನ್ನು ಉದ್ಘಾಟನೆ ಮಾಡುತ್ತಿರುವುದು ಸಂತಸ ತಂದಿದೆ. ಯುವಕರು ಶ್ರಮಪಟ್ಟು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಇನ್ನು ಶಾಸಕ ಭೈರತಿ ಬಸವರಾಜ್ ಅವರು ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತವನ್ನು ನೆನೆದು ವಿಷಾದ ವ್ಯಕ್ತಪಡಿಸಿದರು. 60 ವರ್ಷಗಳ ಮೇಲ್ಪಟ್ಟವರಿಗೆ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಸ್ಟ್ರೀಮ್ ಲೈನ್ ಸ್ಪೋರ್ಟ್ಸ್ ಇಂಡಿಯಾ ಮಾಲೀಕರಾದ ಗಣೇಶ್, ಏಕಂಬರಂ, ಬಾಬು, ಅರುಣ್, ಪ್ರದೀಪ್ ಗೌಡ, ಅವಿನಾಶ್, ಗೆಸ್ವಿಆರ್, ಚಂದ್ರಧರ್ ಮತ್ತಿತರರಿದ್ದರು. ಸಂತೋಷ. ಯಾಕಂದರೆ ಈ ಭಾಗದಲ್ಲಿ ಒಂದು ಅತ್ಯುತ್ತಮ ಗುಣಮಟ್ಟದ ಶಟಲ್ ಕಾಕು ಮತ್ತು ಜಿಮ್ಮು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸು ಇವತ್ತು ಇರ್ತಕ್ಕಂಥ ಒಂದು ಇದನ್ನು ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಈ ಭಾಗದ ನಾಗರಿಕರು ಇದನ್ನು ಸದುಪಯೋಗಪಡಿಸ್ಕೊಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡ್ತೇನೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಒಂದು ಹೈಟೆಕ್ ರೀತಿಯಲ್ಲಿ ಈ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಆಮೇಲೆ ಹಿರಿಯ ನಾಗರಿಕರಿಗೆಲ್ಲ ಫ್ರೀ ಕೋಚಿಂಗ್ ಇದೆಯಂತೆ. ಸೊ ಮತ್ತು ಕ್ಯಾಂಟೀನ್ ವ್ಯವಸ್ಥೆ ಇದೆ, ಮತ್ತು ಸ್ವಿಮ್ಮಿಂಗ್ ಇದೆ, ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಸ್ಟೋರ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ಥರದ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಈ ಒಂದು ಇದರಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಭಾಳ ಸಂತೋಷ. ಮತ್ತು ಇದನ್ನು ಭಾಳ ಸಂತೋಷದಿಂದ ನಾವೆಲ್ಲ ಸೇರಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಇದನ್ನು ಈ ಭಾಗದ ಎಲ್ಲ ನಾಗರಿಕರು ಕೂಡ ಸದುಪಯೋಗಪಡಿಸ್ಕೊಂಡು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಈ ಭೂಮಿಯ ಮಾಲೀಕರು ನಮ್ಮ ಇವರು ಚಂದ್ರಬಾಬು ಮೋದಿಯವರು ಇದನ್ನೆಲ್ಲ ಕಟ್ಟಿರ್ತಕ್ಕಂಥವ್ರು ನಮ್ಮ ಅವಿನಾಶ್ ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಸೇರಿ ಮಾಡಿದ್ದಾರೆ. ಧನ್ಯವಾದ. ಫ್ಲೈಟ್ ಕ್ರ್ಯಾಶ್ ಬಗ್ಗೆ ನಿಜವಾಗ ಕೂಡ ಭಾಳ ನೋವಿನ ಸಂಗತಿ. ನಮ್ಮೆಲ್ಲರಿಗೂ ಕೂಡ ಆಘಾತ ಆಗಿದೆ. ಈ ರೀತಿಯಾದಂಥ ದುರಂತ ಆಗಬಾರ್ದಾಗಿತ್ತು. ದೈವ ಕೃಪೆಯಿಂದ ಈ ರೀತಿಯಾದಂಥ ಅವಘಡಗಳಾಗಿದೆ. ನಿಜವಾಗ ಕೂಡ ನಾವೆಲ್ಲರೂ ಕೂಡ ಇವತ್ತು ಆ ಮೃತ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ನಾವೆಲ್ಲರೂ ಕೂಡ ಇಡೀ ದೇಶದಾಗಿರ್ತಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಆ ಮೃತ ಕುಟುಂಬದ ಜೊತೆ ಇರ್ತೇವೆ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು, ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಗಿ ಅವರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ನಾವು ಕೂಡ ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ ದುರಂತದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಕೈಬಿಟ್ಟು ಅವರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸ ಇವತ್ತು ಯಾರು ಮೃತಪಟ್ಟಿರ್ತಕ್ಕಂಥ 242 ಮಂದಿ ಏನಿದ್ದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ನಿಜವಾಗ ಕೂಡ ನನಗೂ ಕೂಡ ಭಾಳ ನೋವಾಗಿದೆ. ಯಾಕಂದರೆ ಈ ರೀತಿಯಾದಂಥ ಅವಘಡಗಳು ಅನಿರೀಕ್ಷಿತವಾಗಿರ್ತಕ್ಕಂಥದ್ದು. ನಾನು ಇವತ್ತು ಸುದ್ದಿ ಎಲ್ಲ ಪೇಪರ್ಗಳಲ್ಲಿ ಕೂಡ ನಾನು ಓದಂಥ ಸಂದರ್ಭದಲ್ಲಿ ಆ ವಿಮಾನ ಎಲ್ಲೋ ಒಂದು ಕಡೆ ಭಾಳ ಅದ್ಭುತವಾದಂಥ ಒಂದು ವಿಮಾನ ಅನ್ನೋ ಮಾತನ್ನು ಆ ಪೇಪರಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಮತ್ತು ಪೈಲಟ್ಸು ವಿಶೇಷವಾಗಿ ಅವರಿಗೆ ಭಾಳ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ವಿಮಾನ ಚಾಲನೆ ಮಾಡೋಂಥದ್ದು. ಇದು ಯಾವ ರೀತಿ ಆಗ್ತದೆ ವಿಧಿವಶ ಇದನ್ನು ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆಗಿದೆ ಭಾಳ ನೋವಿನ ಸಂಗತಿ. ಈ ಶಕ್ತಿ ಬರೆಸುವಂಥದ್ದು ಅವ್ರಿಗೆ, ಆ ಕುಟುಂಬಕ್ಕೆ, ಅವರೆಲ್ಲ ಸಂಗಡಿಗರಿಗೆ ಕೂಡ ಆ ಭಗವಂತ ಆ ಶಕ್ತಿ ಬರೆಸುವಂಥ ಶಕ್ತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಧನ್ಯವಾದ. ತುಂಬ ಖುಷಿ ಆಗುತ್ತೆ ಇವತ್ತು ಇಲ್ಲಿ ಬಂದು, ಯಾಕಂದರೆ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಆ್ಯಂಡ್ ಕಮಿಂಗ್ ಹಿಯರ್ ಈ ಸೆಂಟರಲ್ಲಿ 10 ಕೋರ್ಟ್ಸ್ ಇದೆ. ಇಟ್ಸ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ವೆರಿ ಮೋಟಿವೇಟಿಂಗ್ ಫಾರ್ ಆಲ್ ದ ಯಂಗ್ಸ್ಟರ್ಸ್. ಮತ್ತು ಹೊಸ ಸ್ಟೋರು ಓಪನ್ ಮಾಡಿದ್ದಾರೆ ಅಲ್ಲಿ, ವಿಕ್ಟರ್ ಮಿನಿ ಬ್ಯಾಡ್ಮಿಂಟನ್ ಸ್ಟೋರ್. ಆ್ಯಂಡ್ ವಿಕ್ಟರ್ ಬ್ರ್ಯಾಂಡಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಇಟ್ಸ್ ವೆರಿ ಹೈ ಕ್ವಾಲಿಟಿ. ಅವ್ರ ಪ್ರಾಡಕ್ಟ್ಸ್ ತುಂಬ ಹೈ ಕ್ವಾಲಿಟಿ ಇದೆ, ಇನೋವೇಟಿವ್ ಇದೆ. ಆ್ಯಂಡ್ ಮತ್ತು ದೇ ಆಲ್ಸೋ ಹ್ಯಾವ್ ಫನ್ Victor badminton products. So I'm very happy to be present here today at the launch of the Streamline Badminton Academy as well as the Victor Badminton Store, especially bringing world-class badminton gear to the people in Bengaluru. I think for me that's very, very nice to see, especially because badminton is a sport that I love and Bangalore is a city that I love. So to have the two come together, it's very nice to see.
ಮೇಡಮ್ ಯಂಗ್ಸ್ಟರ್ಸ್ಗೆ ಯಂಗ್ಸ್ಟರ್ಸ್ಗೆ ಅಷ್ಟು ಹೇಳಲಿಕ್ಕಿಲ್ಲ, ಜಸ್ಟ್ ದ್ಯಾಟ್ ಹಾರ್ಡ್ ವರ್ಕ್ ಮಾಡಬೇಕು. ದಟ್ ಈಸ್ ಎಲ್ಲರಿಗೆ ಗೊತ್ತು, ಹಾರ್ಡ್ ವರ್ಕ್ ಮಾಡಿದರೆ ಇಟ್ ಬಿಕಮ್ಸ್ ಈಸಿಯರ್ ಅಂತ ಹೇಳಲ್ಲ. ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಅವ್ರು ಆಡೋ ಎಫರ್ಟ್ ಮಾಡೋದು. ಸೊ ಐ ಥಿಂಕ್ ಅಷ್ಟೇನಲ್ಲ, ಕೀಪ್ ವರ್ಕಿಂಗ್ ಹಾರ್ಡ್, ಡ್ರೀಮ್ ಬಿಗ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಯರ್ ಗೋಲ್ಸ್ ಅಷ್ಟೇ. ಥ್ಯಾಂಕ್ ಯು.